ನಮಸ್ಕಾರ ಕರ್ನಾಟಕ, ಎಲ್ರಿಗೂ ಸ್ಪೋರ್ಟ್ಸ್ ಅಡ್ಡ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಅಂತ ಹೇಳ್ತಾ, ಯಾರ್ಯಾರು ಮೊದಲ ಬಾರಿ ನನ್ನ ಯೂಟ್ಯೂಬ್ ವಿಡಿಯೋ ನೋಡ್ತಿದ್ದೀರೋ ಹಾಗೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಆಗ ನಾನು ಹಾಕೋ ಎಲ್ಲ ವಿಡಿಯೋಗಳು ನಿಮಗೆ ಪಟ್ ಅಂತ ನೋಟಿಫಿಕೇಶನ್ ಬರ್ತಾ ಹೋಗುತ್ತೆ. ಹಾಗೆ ಟೆಲಿಗ್ರಾಮ್ ಹಾಗೂ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೆಳೆಯರೆ. ಇವತ್ತಿನ ನನ್ನ ಈ ನ್ಯೂಸ್ ಬಂದು ನಮ್ಮ RCB ಫ್ಯಾನ್ಸ್ಗಂತೂ ತುಂಬ ಖುಷಿ ಕೊಡುತ್ತದೆ. ಅದೇನಪ್ಪ ಅಂತಂದರೆ, ನಿನ್ನೆಯಿಂದ ಶುರುವಾದಂತಹ ಆಸ್ಟ್ರೇಲಿಯಾ ವರ್ಸಸ್ ನ್ಯೂಜಿಲೆಂಡ್ ನಡುವಿನ ಮೊದಲನೇ ಟೆಸ್ಟ್ ಪಂದ್ಯವು ವಿಲ್ಲಿಂಗ್ಟನ್ನ ನ್ಯೂಜಿಲೆಂಡ್ನಲ್ಲಿ ನಡೀತಾ ಇದೆ. ಇದರಲ್ಲಿ ಮೊದಲ ಇನ್ನಿಂಗ್ಸ್ನಲ್ಲಿ ನಮ್ಮ ಆಸ್ಟ್ರೇಲಿಯಾ ಪರ ಕ್ಯಾಮ್ರಾನ್ ಗ್ರೀನ್ ಅವರು ಭರ್ಜರಿ ಪರ್ಫಾರ್ಮೆನ್ಸ್ ನೀಡಿದ್ದಾರೆ ಗೆಳೆಯರೆ. ಅದು ನಮ್ಮ ಕ್ಯಾಮ್ರಾನ್ ಗ್ರೀನ್ ಅವರು 4ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಆಡಲು ಬಂದು ಆಸ್ಟ್ರೇಲಿಯಾ ಪರ ಕೇವಲ 275 ಬಾಲ್ಗಳಲ್ಲಿ 174 ರನ್ಗಳನ್ನು ಸಿಡಿಸಿದ್ದಾರೆ ಹಾಗೂ ನಾಟ್ಔಟ್ ಆಗಿ ಉಳಿದಿದ್ದಾರೆ. ಹಾಗೆ ಇದರಲ್ಲಿ 25 ಫೋರ್ಗಳು ಹಾಗೂ ಭರ್ಜರಿಯಾದ 5 ಸಿಕ್ಸರ್ಗಳನ್ನು ಸಿಡಿಸಿದ್ದಾರೆ ಗೆಳೆಯರೆ. ಈ ಪರ್ಫಾರ್ಮೆನ್ಸ್ ನೋಡಿದಂತಹ ನಮ್ಮ RCB ಫ್ಯಾನ್ಸ್ ಅಂತೂ ಈ ಸಲ ಕಪ್ ಅಂತೂ ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಅಂತೂ ಕಂಡುಬರ್ತಾ ಇದೆ ಗೆಳೆಯರೆ. ಹಾಗೆ ನಮ್ಮ ಕ್ಯಾಮ್ರಾನ್ ಗ್ರೀನ್ ಅವರು ಇನ್ನೂ ಒಂದು ವಿಶ್ವ ದಾಖಲೆ ಮಾಡಿದ್ದಾರೆ. ಅದು ಏನಪ್ಪ ಅಂತಂದರೆ, ಆಸ್ಟ್ರೇಲಿಯಾ ಟೆಸ್ಟ್ ಕ್ರಿಕೆಟ್ ಸೀರೀಸ್ನಲ್ಲಿಯೇ 10th ವಿಕೆಟ್ ಪಾರ್ಟ್ನರ್ಶಿಪ್ ಕೂಡ ಕ್ಯಾಮ್ರಾನ್ ಗ್ರೀನ್ ಹಾಗೂ ಹೆಜಲ್ವುಡ್ನಲ್ಲಿ ದಾಖಲೆ ಆಗಿದೆ ಗೆಳೆಯರೆ. ಅದು ಎಷ್ಟಪ್ಪ ಅಂದರೆ 116 ರನ್ಗಳನ್ನು ಇವರಿಬ್ಬರು ಕಲೆ ಹಾಕಿದರು 10th ವಿಕೆಟ್ ಪಾರ್ಟ್ನರ್ಶಿಪ್ಪಲ್ಲಿ. ಇದು ಬಂದು ಆಸ್ಟ್ರೇಲಿಯಾದ 10th ವಿಕೆಟ್ ಪಾರ್ಟ್ನರ್ಶಿಪ್ಪಲ್ಲಿ ಟಾಪ್ 4ಅಲ್ಲಿ ನಿಲ್ತಾ ಇದೆ ಗೆಳೆಯರೆ. ಹಾಗೆ ನೆಕ್ಸ್ಟ್ ಅಪ್ಡೇಟ್ ಬಂದು ನಮ್ಮ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಅಂದರೆ ಯಾರಿಗೆ ತಾನೇ ಖುಷಿ ಆಗಲ್ಲ ಹೇಳ್ರಿ. ಈ ವಿಷಯನ ಇಟ್ಕೊಂಡು ನಮ್ಮ ನೆಟ್ಫ್ಲಿಕ್ಸ್ನವರು ಒಂದು ಅದ್ಭುತವಾದ ಐಡಿಯಾವನ್ನೇ ಮಾಡಿದ್ದಾರೆ. ಅದೇನಪ್ಪ ಅಂತಂದರೆ, ನಮ್ಮ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ನಡುವಿನ ಮ್ಯಾಚ್ಗಳನ್ನು ಒಂದು ಡಾಕ್ಯುಮೆಂಟ್ರಿ ಫಿಲಮ್ ಮುಖಾಂತರವಾಗಿ ನಮ್ಮ ಪರದೆ ಮೇಲೆ ತರಲು ನಿರ್ಧಾರ ಮಾಡಿದ್ದಾರೆ ಗೆಳೆಯರೆ. ಈ ಫಿಲಮಲ್ಲಿ ಏನೇನಪ್ಪ ಇರುತ್ತೆ ಅಂತಂದರೆ, ನಮ್ಮ ಇಂಡಿಯಾ ವರ್ಸಸ್ ಪಾಕಿಸ್ತಾನ ನಡುವಿನ ರೈವಲ್ರಿ ಮ್ಯಾಚ್ಗಳಲ್ಲಿ ನಡೆಯುವಂತಹ ಅದ್ಭುತ ಕ್ಷಣಗಳನ್ನು ಒಂದು ಡಾಕ್ಯುಮೆಂಟ್ರಿ ಫಿಲಮ್ ಮುಖಾಂತರ ನಮ್ಮ ಪ್ರೇಕ್ಷಕರಿಗೆ ತಂದು ತಲುಪಿಸ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಗೆಳೆಯರೆ. ಈ ಫಿಲಮನ್ನು OTT ಪ್ಲ್ಯಾಟ್ಫಾರ್ಮ್ಗಳಲ್ಲಿ ರಿಲೀಸ್ ಮಾಡ್ತೀವಿ ಎಂಬುದನ್ನು ಕೂಡ ಸಂದೇಶ ಕೊಟ್ಟಿದ್ದಾರೆ ಗೆಳೆಯರೆ. ಹಾಗೆ ನೆಕ್ಸ್ಟ್ ಅಪ್ಡೇಟ್ ಬಂದು ನಮ್ಮ ವಿರಾಟ್ ಕೊಹ್ಲಿ ರಿಲೇಟೆಡ್ ಒಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ಗೆಳೆಯರೆ. ಅದು ಏನಪ್ಪ ಅಂತಂದರೆ, ತೆಲುಗು ಆ್ಯಕ್ಟರ್ಸ್ ಆದಂತಹ ವರ್ಷ ಬೋಲಮ್ಮ ಅನ್ನೋ ಆ್ಯಕ್ಟರ್ಸ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಮ್ಮ ವಿರಾಟ್ ಕೊಹ್ಲಿ ಪರ. ಅದೇನಪ್ಪ ಅಂತಂದರೆ, ಅವರು IPL ನೋಡಲು ಸ್ಟಾರ್ಟ್ ಮಾಡಿದೆ ನಮ್ಮ ವಿರಾಟ್ ಕೊಹ್ಲಿಗೋಸ್ಕರ ಅಂತೆ. ಹಾಗೂ ಈ ಬಾರಿ ವಿರಾಟ್ ಕೊಹ್ಲಿ ಅವರು ಕಪ್ಪೇನಾದರೂ ಗೆದ್ದರೆ ಅವರಿಗೆ ತುಂಬ ಖುಷಿಯಾಗುತ್ತಂತೆ ಎಂಬುವ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಗೆಳೆಯರೆ. ಸೊ ಇದು ಬಂದು ಇಲ್ಲಿವರೆಗಿನ ಅಪ್ಡೇಟ್ಗಳು. ಮುಂಬರುವ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ಇಡುವವರೆಗೂ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಗೆಳೆಯರೆ. ಸೊ ಇದು ಬಂದು ಇಲ್ಲಿವರೆಗಿನ ನ್ಯೂಸ್ಗಳು. ಮುಂಬರುವ ಎಲ್ಲ ನ್ಯೂಸ್ಗಳ ಅಪ್ಡೇಟ್ಗಳನ್ನು ತರುವವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಇನ್ಸ್ಟಾಗ್ರಾಮ್ ಆ್ಯಂಡ್ ಟೆಲಿಗ್ರಾಮಲ್ಲಿ ಫಾಲೋ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ನಮಸ್ಕಾರ ಕರ್ನಾಟಕ.